ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯವರೇ, ಎಚ್ಚರ. ಈ ಅಕ್ಷರದ ಹೆಸರಿನ ಸ್ತ್ರೀಯರು ನಿಮ್ಮ ರಾಜಯೋಗವನ್ನೇ ನಾಶ ಮಾಡಬಹುದು. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ಹೆಸರಿಗೆ ತಕ್ಕಂತೆ ಸಿಂಹದಂತಹ ಪರಾಕ್ರಮಿಗಳು ಮತ್ತು ಉದಾರ ಗುಣ ಇರುವವರು. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಾಡಿನ ರಾಜ ಸಿಂಹ ಕೂಡ ಕೆಲವೊಮ್ಮೆ ಸಣ್ಣ ಸಂಚಿಗೆ ಬಲಿಯಾಗಬಹುದು. ನಿಮ್ಮ ಜೀವನಕ್ಕೆ ಒಂದು ನಿರ್ದಿಷ್ಟ ಅಕ್ಷರದಿಂದ ಹೆಸರು ಆರಂಭವಾಗುವ ಮಹಿಳೆ ಬಂದರೆ ನಿಮ್ಮ ಅಧಿಕಾರ, ಗೌರವ ಮತ್ತು ನಿಮ್ಮ ಸಂಪತ್ತು ಮಂಚಿನಂತೆ ಕರಗಿ ಹೋಗಬಹುದು. ಆ ಅಪಾಯಕಾರಿ ಅಕ್ಷರಗಳು ಯಾವ್ಯಾವು? ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಏನೇನು ಮಾಡಬೇಕು, ಹೇಗೆ ತಿಳಿಯೋದಕ್ಕೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದರೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ಸಿಂಹರಾಶಿಯ ಸ್ವಭಾವ ಮತ್ತು ದೌರ್ಬಲ್ಯ. ಸಿಂಹರಾಶಿಯ ಅಧಿಪತಿ ಸೂರ್ಯ. ಇವರ ನಾಯಕತ್ವದ ಗುಣಗಳು, ಇವರು ನಾಯಕತ್ವ, ಲೀಡರ್ಶಿಪ್ ಅನ್ನೋದು ಹುಟ್ಟಿನಿಂದನೇ ಬಂದಿರುತ್ತೆ. ಮತ್ತು ಇವರು ಹೊಗಳಿಕೆಗೆ ಬೇಗನೆ ಮಾರು ಹೋಗಿಬಿಡ್ತಾರೆ. ಯಾರಾದರೂ ಏನಾದರೂ ಹೊಗಳಿದಂದರೆ ಹಟ್ಟಕ್ಕೆ ಕೂತ್ಕೊಂಡ್ಬಿಡ್ತಾರೆ. ಇವರ ದೊಡ್ಡ ದೌರ್ಬಲ್ಯ ಅಂದರೆ ಅಹಂ, ಈಗೋ ಮತ್ತು ಹೊಗಳಿಕೆ. ಯಾರಾದರೂ ಇವರನ್ನು ಅತಿಯಾಗಿ ಹೊಗಳಿದರೆ ಇವರು ಅವರ ಹತೋಟಿಗೆ ಬಂದ್ಬಿಡ್ತಾರೆ. ಸಿಂಹರಾಶಿಯವರು ಎದುರಾಳಿಯ ಶಕ್ತಿಯನ್ನು ನೋಡಿ ಹೆದರೋದಿಲ್ಲ, ಆದರೆ ಪ್ರೀತಿ ಮತ್ತು ಹೊಗಳಿಕೆ ಹೆಸರಿನಲ್ಲಿ ನಡೆಯುವ ಮೋಸಕ್ಕೆ ಬಲಿ ಆಗ್ತಾರೆ. ಎಚ್ಚರಿಕೆ ವಹಿಸಬೇಕಾದ ಅಕ್ಷರಗಳ್ಯಾವುವು? ಸಿಂಹರಾಶಿಯ ಪುರುಷರು ಈ ಕೆಳಗಿನ ಅಕ್ಷರಗಳ ಹೆಸರುಳ್ಳ ಸ್ತ್ರೀಯರ ಬಗ್ಗೆ ಅತ್ಯಂತ ಜಾಗರೂಕರಾಗಿರಬೇಕಾಗುತ್ತೆ. ಶ ಅಥವಾ ಸ. ಉದಾಹರಣೆಗೆ ಶ್ವೇತ, ಸಂಧ್ಯಾ, ಶಿಲ್ಪ. ಈ ಅಕ್ಷರಗಳು ಸಿಂಹರಾಶಿಗೆ ಶನಿ ಮತ್ತು ರಾಹುವಿನ ಪ್ರಭಾವವನ್ನು ಉಂಟು ಮಾಡೋದ್ರಿಂದ ಇದರಿಂದಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಅಡೆತಡೆಗಳು ಉಂಟಾಗಬಹುದು ಮತ್ತು ಮನೆಯಲ್ಲಿ ಸದಾ ಜಗಳದ ವಾತಾವರಣ ಅನ್ನೋದು ಸೃಷ್ಟಿಯಾಗಬಹುದು. ರ ಅಥವಾ ಆರ್. ಈ ಅಕ್ಷರ ಉದಾಹರಣೆಗೆ ರಕ್ಷಿತಾ, ರಮ್ಯಾ, ರಾಧಾ. ಇವರು ನಿಮ್ಮ ರಹಸ್ಯಗಳನ್ನು ಬಳಸಿಕೊಂಡು ನಿಮ್ಮನ್ನೇ ಬ್ಲ್ಯಾಕ್ ಮೇಲ್ ಮಾಡಬಹುದು ಅಥವಾ ನಿಮ್ಮ ಗೌರವಕ್ಕೆ ಕುತ್ತು ತರಬಹುದು. ಇವರೊಂದಿಗೆ ಸಂಬಂಧ ಬೆಳೆಸಿದ್ರೆ ನೀವು ಮಾನಸಿಕವಾಗಿ ಕುಗ್ಗಿ ಹೋಗ್ತೀರಾ. ಇನ್ನು ತ ಅಥವಾ ಟಿಯು. ಈ ಅಕ್ಷರ ಇವರಿಂದಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಹದಗೆಡಬಹುದು. ನಿಮ್ಮ ಉದಾರ ಗುಣವನ್ನು ಇವರು ದುರುಪಯೋಗ ಪಡಿಸಿಕೊಳ್ಳೋ ಚಾನ್ಸಸ್ ಬಹಳನೇ ಇರುತ್ತೆ. ಇನ್ನು ಇವು ಎಲ್ಲಗಳಿಂದ ಪರಿಹಾರಗಳು ಏನು? ಹಾಗಾದರೆ ಏನು ಮಾಡ್ಬೋದು? ಆಲ್ರೆಡಿ ಅವರು ನಮ್ಮ ಜೀವನದಲ್ಲಿ ಇದ್ದಾರೆ, ಇದಕ್ಕೆಲ್ಲ ಏನು ಪರಿಹಾರ, ಏನು ರಕ್ಷಣೆ ಮಾಡ್ಬೋದು? ಎಲ್ಲದಕ್ಕೂ ಕೂಡ ಪರಿಹಾರ ಅಂತ ಅನ್ನೋದು ಇದ್ದೇ ಇರುತ್ತೆ. ಸಿಂಹರಾಶಿಯವರು ತಮ್ಮ ತೇಜಸ್ಸನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಪರಿಹಾರಗಳನ್ನು ಪಾಲಿಸಬೇಕಾಗುತ್ತೆ. ಪ್ರತಿದಿನ ತಪ್ಪದೆ ಸೂರ್ಯ ನಮಸ್ಕಾರ ಮಾಡಿ. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಅರ್ಘ್ಯ ಹೇಗೆ? ತಾಮ್ರದ ಪಾತ್ರೆಯಲ್ಲಿ ನೀರು ಬಿಡೋದು. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುತ್ತೆ. ಆದಿತ್ಯ ಹೃದಯ ಪಠನ ಮಾಡಿ. ಪ್ರತಿದಿನ ಅಥವಾ ಭಾನುವಾರ ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳಿ ಅಥವಾ ಪಠಿಸಿ. ಇದು ಶತ್ರುಗಳ ಸಂಚಿನಿಂದ ನಿಮ್ಮನ್ನು ಕಾಪಾಡುತ್ತೆ. ತಂದೆಯ ಗೌರವ. ನಿಮ್ಮ ತಂದೆ ಅಥವಾ ಹಿರಿಯರ ಆಶೀರ್ವಾದ ಪಡೀರಿ. ಇದು ನಿಮ್ಮ ಸೂರ್ಯನ ಬಲವನ್ನು ಹೆಚ್ಚಿಸುತ್ತೆ. ಇನ್ನು ಕೊನೆಯದಾಗಿ ಹೇಳೋದಾದರೆ ಸಿಂಹರಾಶಿಯವರೇ, ನೀವು ನಾಯಕರಾಗಿ ಹುಟ್ಟಿದವರು. ಯಾರೋ ಒಬ್ಬರ ಮಾತು ಅಥವಾ ಆಕರ್ಷಣೆಗೆ ಬಲಿಯಾಗಿ ನಿಮ್ಮ ರಾಜಯೋಗವನ್ನು ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ಹೊಗಳಿಕೆಗೆ ಯಾರು ಮಾರು ಹೋಗುವ ಮುನ್ನ ಅವರ ಅಂತರಂಗವನ್ನು ಅರಿಯೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಈ ರಾಜಗಾಂಭೀರ್ಯ ಸದಾ ಹೀಗೆ ಇರಲಿ. ಈ ಮಾಹಿತಿ ನಿಮಗೆ ಸತ್ಯ ಅನಿಸಿದರೆ ಕಮೆಂಟಲ್ಲಿ ಓಂ ಸೂರ್ಯಾಯ ನಮಃ ಅಂತ ಬರೀರಿ ಮತ್ತು ನಿಮ್ಮ ಸಿಂಹರಾಶಿಯ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ನೀವು ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ನೀವು ಒಂದು ವಿಡಿಯೋ ಶೇರ್ ಮಾಡೋದ್ರಿಂದ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡೋದ್ರಿಂದ ಸಿಂಹರಾಶಿಯ ಎಲ್ಲ ಪುರುಷರಿಗೂ ವಿಡಿಯೋ ರೀಚ್ ಆಗುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ನಿಮಗೆ ಈ ಮಾಹಿತಿ ನಿಮಗೆ ಸತ್ಯ ಅನಿಸಿದರೆ ಎಲ್ಲರೂ ಕೂಡ ಓಂ ಸೂರ್ಯಾಯ ನಮಃ ಅಂತ ಬರೀರಿ.